ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರೂಜಿಯರದೇ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಖಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀರಾಮ್, ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ 2025 ವರ್ಷ 2025 ಆಂಗ್ಲ ಹೊಸ ವರ್ಷ ತಗೋಬೋದು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಯುಗಾದಿ ಬರುತ್ತೆ, ನಮ್ಮ ಭಾರತೀಯ ಹೊಸ ವರ್ಷ ತಗೋಬೋದು. ಸೊ ಎಲ್ಲವನ್ನೂ ತಗೊಳ್ಳಿ. ನಾವು ಜನವರಿ 1ನೇ ತಾರೀಕಿಂದನೇ ಲೆಕ್ಕ ಇಟ್ಕೊಂಡು ಆಮೇಲೆ ಗುರು ಬದಲಾವಣೆ, ಫಸ್ಟು ಶನಿ ಬದಲಾವಣೆ ಮಾರ್ಚಲ್ಲಿ, ಆಮೇಲೆ ಏಪ್ರಿಲ್ಲು ಹತ್ರದಲ್ಲಿ ಗುರು ಬದಲಾವಣೆ, ಮೇ ಹತ್ರದಲ್ಲಿ ರಾಹು ಕೇತು ಬದಲಾವಣೆ. ಸೊ ಈ ಎಲ್ಲ ಬದಲಾವಣೆಗಳು 2025ರಲ್ಲಿ ಹೇಗಿರುತ್ತೆ, ವರ್ಷ ಭವಿಷ್ಯ ಯಾವ್ಯಾವ ಕ್ಯಾಟಗರಿ ಪೀಪಲ್ಗೆ ಹೇಗಿರುತ್ತೆ, ಸೊ ಅವ್ರು ಏನೇನು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ರೆಮಿಡೀಸ್ ಅಂದರೆ ಪ್ರಿಡಿಕ್ಷನ್ಸು, ಏನೇನು ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದನ್ನು ಕೂಡ ಮಾತಾಡೋಣ. ಸೊ ಇದು ಕಾಮನ್ ಆಗಿ 2025 ವರ್ಷದಲ್ಲಿ ಏನೇನು ಘಟನೆಗಳು ನಡೀಬೋದು, ಏನೇನು ಬದಲಾವಣೆಗಳಾಗ್ಬೋದು ದೇಶದಲ್ಲಿ ವಿದೇಶಗಳಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳಿಗೂ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ. ನಿಮ್ಗೆ ಯಾವ್ಯಾವ ಥರ ವಿಡಿಯೋಗಳು ಬೇಕು ಹೇಳಿ. ನಾವು ಯಾವತ್ತಷ್ಟೇ ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ ಹೇಳ್ಕೊಂಡ್ಬಂದವರು. ನಾವು ಅದೇ ರೀತಿ ವಿಡಿಯೋಗಳನ್ನೇ ಮಾಡ್ಕೊಂಡು ಬಂದ್ವಿ. ದಿನ ಭವಿಷ್ಯ, ತಿಂಗಳ ಭವಿಷ್ಯ ಅಂತ, ಆಮೇಲೆ ವರ್ಷ ಭವಿಷ್ಯ. ಸೊ ಇದೆಲ್ಲ ಹೇಳ್ಕೊಂಡು ಬರ್ತಿದ್ರು. ಕೆಲವರಿಗೆ ಬೇರೆ ಬೇರೆ ಥರ ವಿಡಿಯೋಗಳು ಬೇಕು ಅಂದಾಗ ತಪ್ಪದೇ ಕಮೆಂಟ್ ಮಾಡಿ, ಮೇಲ್ ಮಾಡಿ ಅಂತ ಹೇಳ್ತಾ ವರ್ಷ ಭವಿಷ್ಯದ ಕಡೆಗೆ ಹೋಗೋಣವಾ. 1/1/2025 1/1/2025 ಮಧ್ಯರಾತ್ರಿ 12 ಗಂಟೆ 1 ನಿಮಿಷ ತಾನೇ, 1 ನಿಮಿಷ ಪ್ರಾರಂಭಿಸೋದು. ಓಕೆ, 24 ಗಂಟೆ ಅಂದಾಗ 24 ಗಂಟೆನೇ ತಗೋಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ನಾವು ಬೆಳಗ್ಗೆ 6 ಗಂಟೆ ಸೂರ್ಯೋದಯದಿಂದ ಲೆಕ್ಕ ಇಟ್ಕೊತೀವಿ. ಸೂರ್ಯೋದಯ ಲೆಕ್ಕ ಇಟ್ಕೊಂಡಾಗ ದಿನ ಬದಲಾಗುತ್ತೆ ಹೊರತು 24 ಗಂಟೆ ಅಂತ ಹೇಳ್ತಕ್ಕಂಥ ಕಾನ್ಸೆಪ್ಟ್ ಇರಲ್ಲ. ಅದರಿಂದ ಅದನ್ನು ತಗೊಳ್ಳೋಣ, ಇದನ್ನು ತಗೊಳ್ಳೋಣ. ಸೊ ತಗೊಳ್ಳೋವಾಗ ಹೇಗಿದೆ ಅಂತ ಒಂದು 4 ದಿನಗಳು ತೊಗೊಂಡಿದ್ದೀನಿ ನಾನು. 1/1/2025 ತೊಗೊಂಡಿದ್ದೀನಿ. ಇದು ಆಂಗ್ಲ ಹೊಸ ವರ್ಷ. ಆಮೇಲೆ ಮಾರ್ಚ್ ತಿಂಗಳಲ್ಲಿ ಶನಿ ಬದಲಾವಣೆ ಆಗ್ತಾನೆ. ಶನಿ ಬಂದು ಮೀನರಾಶಿಗೆ ಬರ್ತಾನೆ. ಆಮೇಲೆ ಮೇ ತಿಂಗಳಲ್ಲಿ ಆಲ್ಮೋಸ್ಟ್ ಗುರು ಮಿಥುನ ರಾಶಿಗೆ ಹೋಗ್ತಾನೆ. ಆಮೇಲೆ ಅದೇ ಮೇ ಹತ್ರ ನಿಮಗೆ ರಾಹು ಕೇತುಗಳು ಬದಲಾವಣೆ ಆಗ್ತಾರೆ. ಸೊ ರಾಹು ಮಕರ ರಾಶಿಗೆ ಬರ್ತಾರೆ, ಕುಂಭರಾಶಿಗೆ ಬರ್ತಾರೆ, ಕೇತು ಸಿಂಹರಾಶಿಗೆ ಹೋಗ್ತಾರೆ. ಕುಂಭರಾಶಿಗೆ ರಾಹು, ಕೇತು ಬಂದು ಸಿಂಹರಾಶಿಗೆ ಹೋಗ್ತಾರೆ. ಸೊ ಈ ನ್ಯೂ ಇಯರ್ ಅಂದಾಗ ನಮ್ಗೆ ಬೇಕಾಗಿರೋದು ಜನ್ಮ ಸಂಖ್ಯೆ 1 ಅನ್ನೋದು ಸೂರ್ಯ. 1 + 1 2, 2 + 1 9, 11 ಆಯಿತು. 1 + 1 ಕೂಡಿದ್ರೆ 2. ಜನ್ಮ ಸಂಖ್ಯೆ 1, ಭವಿಷ್ಯದ ಸಂಖ್ಯೆ 2. ಸೂರ್ಯ ಜನ್ಮ ಸಂಖ್ಯೆ ಅಂದರೆ ಬಲವಾಗಿದ್ದಾನೆ ಸೂರ್ಯ. ಆದರೆ ಭವಿಷ್ಯದ ಗ್ರಹ ಇದೆಯಲ್ಲ ಚಂದ್ರ, ಅಷ್ಟು ಸರಿಯಾಗಿಲ್ಲ. ಯಾಕಂದರೆ ಚಂದ್ರ ತುಂಬ ಬದಲಾವಣೆಗಳನ್ನ ತರೋನು. ಫಿಕಲ್ ಮೈಂಡೆಡ್. ಇಮ್ಯಾಜಿನೇಷನ್ ಇದ್ದರೆ ಪರವಾಗಿಲ್ಲ, ಇಲ್ಯೂಷನ್ ಇದ್ದರೆ ಕಷ್ಟ. ಓಕೆ, ಕ್ರಿಯೇಟಿವಿಟಿ ಇದ್ದರೆ ಓಕೆ, ಇಮ್ಯಾಜಿನೇಷನ್ ಇದ್ದರೂ ಓಕೆ, ಕ್ರಿಯೇಟಿವಿಟಿ ಇದ್ದರೆ ಓಕೆ, ಇನ್ನೋವೇಟಿವ್ ಇದ್ದರೆ ಓಕೆ, ಇಲ್ಯೂಷನ್ ಇದ್ದರೆ ಕಷ್ಟ. ಫಿಕಲ್ ಮೈಂಡೆಡು ಡಿಸಿಷನ್ ತಗೊಳ್ಳೋಕ್ಕಾಗದೇ ಇದ್ದರೆ ಕಷ್ಟ. ಇವೆಲ್ಲವೂ ಬಹಳ ಬರ್ತಕ್ಕಂಥ ಒಂದು ವರ್ಷ ಆಗುತ್ತೆ. ಅಂದರೆ ಡಿಸಿಷನ್ ಮೇಕಿಂಗಲ್ಲಿ ಎಲ್ಲರೂ ಎಡುತ್ತಾರೆ. 1ನೇ ಸಂಖ್ಯೆಯಿಂದ ಹಿಡಿದು 31ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಸರಿ, ಮೇಷರಾಶಿಯಿಂದ ಹಿಡಿದು ಮೀನರಾಶಿಲಿರೋರು ಸರಿ, ಈ ವರ್ಷ 2025 ಡಿಸಿಷನ್ ತಗೊಳ್ಳೋವಾಗ ನಾನು ಇದು ತಗೋಬಾರ್ದಾಗಿತ್ತು, ಇದು ಮಾಡಿಬಿಟ್ನಲ್ಲ ಅಂತ ಹೇಳ್ತಕ್ಕಂಥದ್ದು ಬಂದೇ ಬರುತ್ತೆ. ಯಾಕೆಂದರೆ
ಈ ವರ್ಷದ ಭವಿಷ್ಯದ ಗ್ರಹ ಚಂದ್ರ ಒಂದೊಂದು ದಿನಕ್ಕೂ ಬದಲಾವಣೆ ಆಗ್ತಕ್ಕಂಥ ಒಳ್ಳೊಳ್ಳೆ ಕ್ರಿಯೇಟಿವಿಟಿ ಐಡಿಯಾಸು, ಇನ್ನೋವೇಟಿವ್ ಐಡಿಯಾಸು, ಕಲೆಗಾರಿಕೆ ಅದು ಇದರೆಲ್ಲ ಭಾಳ ಬಂದ್ರೂ ಡಿಸಿಷನ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ತಪ್ಪು ಮಾಡಿದ್ವಿ ಅಂದ್ಬಿಟ್ಟು ರೀಕನ್ಸಿಡ್ರೇಷನ್ ಮಾಡಿ ಸೆಕೆಂಡ್ ಒಪಿನಿಯನ್ ಈ ಥರ ತಗೊಂಡಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ ಹೊರತು ಇಲ್ಲಾಂದರೆ ತೊಂದರೆಗೊಳಗಾಗ್ತಾರೆ. ಇದು ಎಲ್ಲರಿಗೂ. ವರ್ಷದ ಸಂಖ್ಯೆ ಮಾತ್ರ ನೀವು ತಗೊಂಡ್ರೆ 2025 2 + 2 + 5 = 9. 9 ಅನ್ನೋದು ಮಂಗಳ ಗ್ರಹ, ಮಾರ್ಸ್. ಮಂಗಳ ಗ್ರಹ ಹೇಗಿರುತ್ತೆ? ಕೆಂಪಗಿರುತ್ತೆ. ಕೆಂಪಿಗೆ ಏನಾದರೂ ಒಂದು ಯಾರೋ ಕಲರ್ ಹಾಕಿದ್ವಿ ಅಂದರೆ ನಾವೇನು ಮಾಡ್ತೀವಿ? ಸ್ಟಾಪ್, ಡೇಂಜರ್. ರೆಡ್ ಅಂದರೆ ಡೇಂಜರ್ ಅಂತ. ಆದ್ದರಿಂದ ಇದೊಂದು ರೆಡ್ ಅಲರ್ಟ್ ವರ್ಷವಾಗೇ ಇರುತ್ತೆ. ಸೊ ಕೆಂಪನೇ ಗ್ರಹ. ಕೆಂಪು ಯಾವಾಗ ಆಗ್ತಾರೆ ಮನುಷ್ಯ? ಯಾವುದೇ ಮನುಷ್ಯ ಆಗಲಿ, ಕಣ್ಣೆಲ್ಲ ಕೆಂಪಾಗೋಯ್ತು ಸರ್, ಹಂಗೆ ನೋಡಿದ್ರೆ ಹಂಗೆ ಕೆಂಪಗೆ ಆಗ್ಬಿಟ್ರು ಅಂದರೆ, ರೆಡ್ಡಿಶ್ ಆಗ್ಬಿಟ್ರು ಅಂದರೆ ಕೋಪ ಇದೆ ಅಂತ. ಈ ವರ್ಷ ಮ್ಯಾಕ್ಸಿಮಮ್ ಎಲ್ರಿಗೂ ಕೋಪ ಜಾಸ್ತಿ. ಫ್ರಮ್ 1 ಬಾರ್ನ್ ಟು 31st ಬಾರ್ನ್ ಪೀಪಲ್, ಫ್ರಮ್ ಮೇಷರಾಶಿ ಟು ಮೀನರಾಶಿ ಪೀಪಲ್ ಎಲ್ಲರಿಗೂ ಕೋಪ ಜಾಸ್ತಿ. ಮಕ್ಕಳಾಗ್ಬೋದು, ದೊಡ್ಡವರಾಗ್ಬೋದು, ಹಿರಿಯರು ಕಿರಿಯರು, ಎಲ್ರಿಗೂ ಕೋಪ. ಈ ಕೋಪನೇ ತನ್ನ ಶತ್ರು ಅಂತ ದೊಡ್ಡವರು ಹೇಳಿದ್ದಾರೆ. ಅದರಿಂದ ಕೋಪ ಜಾಸ್ತಿ ಆಗ್ತಕ್ಕಂಥ ವರ್ಷ. ಕೋಪ ಆಯಿತು ಅಂದರೆ ಮುಗೀತು. ಕೋಪದಲ್ಲಿ ಮೂಗು ಕುಯ್ಕೊಂಡ್ರೆ ಮತ್ತೆ ಅಣ್ಸೋಕ್ಕಾಗತ್ತಾ? ಅಣ್ಸೋಕ್ಕಾಗಲ್ಲ. ಅದರಿಂದ ಕೋಪ ಜಾಸ್ತಿ ಆಗುತ್ತೆ. ಸರಿ, ಕೋಪ ಎಲ್ರಿಗೂ ಜಾಸ್ತಿ ಆಯಿತು. ಈಗ ಆಲ್ರೆಡಿ ಈ 2, 2, 5 2 ಅಂದರೆ ಚಂದ್ರ. ವರ್ಷದ ಸಂಖ್ಯೆಯಲ್ಲಿ 2 ಇದೆ. ನಾವು ವರ್ಷನೇ ತುಂಬ ಮುಖ್ಯವಾಗಿ ಫೋಕಸ್ ಮಾಡಬೇಕು. 2025 ಆಸ್ಟ್ರೋನ್ಯೂಮರಾಲಜಿ ಎರಡನ್ನೂ ಕಂಬೈನ್ ಮಾಡಿ ಮಾತಾಡ್ತಾ ಇದ್ದೀನಿ ನಾನು. ಆಸ್ಟ್ರೋನ್ಯೂಮರಾಲಜಿ 2 ಕಂಬೈನ್ ಮಾಡಿ ಮಾತಾಡ್ತಾ ಇದ್ದೀನಿ. 2 ಅನ್ನೋ ಚಂದ್ರ, ಇನ್ನೊಂದು 2 ಅನ್ನೋ ಚಂದ್ರ, ಆಮೇಲೆ 5 ಬುಧ. 2 ಬಂದಿರೋದ್ರಿಂದ ಓಕೆ, ಜಲಪ್ರಳಯಗಳು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಫ್ಲಡ್ಸ್ ಜಾಸ್ತಿ ಆಗ್ಬೋದು. ಆಮೇಲೆ ಸುನಾಮಿ, ಈ ಥರ ಸಮುದ್ರದಲ್ಲಿ ನೀರಿನ ಏರುಪೇರುಗಳು ಬರೋದು. ಅತಿವೃಷ್ಟಿ, ಅನಾವೃಷ್ಟಿ, ತುಂಬ ಡ್ರೈ ಆಗಿ ಮಳೆನೇ ಬರದೆ ಹೋಗ್ತಕ್ಕಂಥದ್ದು. ಸಿಕ್ಕಾಪಟ್ಟೆ ಮಳೆ ಬಂದು ಫ್ಲಡ್ಸ್ ಆಗಿ ಕನ್ಸ್ಟ್ರಕ್ಷನ್ಸು ಅವು ಇವು ಓಕೆ, ನಗರಗಳೆಲ್ಲ ಜಲಾವೃತ ಆಗೋದು, ಅವೆಲ್ಲ ಕೂಡ ಜಾಸ್ತಿ ಆಗೋ ಚಾನ್ಸ್ ಇದೆ. ಆಲ್ರೆಡಿ ನಾವು 2024 ನೋಡಿದ್ದೀವಿ. 2 ಅಲ್ಲಿ ಇತ್ತಲ್ಲ, 2 ಅಲ್ಲಿತ್ತು. ಬಟ್ ಒಂದು 4 ಅಲ್ಲಿತ್ತು. 4 ಸ್ವಲ್ಪ ಜಾಸ್ತಿನೇ ಕ್ರಿಯೇಟ್ ಮಾಡಿತ್ತು. ಈಗ 5 ಕೂಡ ಸ್ವಲ್ಪ ಕ್ರಿಯೇಟ್ ಮಾಡಬಹುದು. ಅಂದರೆ 2024 ಏನು ಜಲಪ್ರಳಯ, ಅದರಿಂದ ಅನಾಹುತಗಳಾಗಿ ಜೀವಹಾನಿ ಎಲ್ಲ ಆಯಿತು, ಅದಕ್ಕೆ ಈಕ್ವಲ್ ಆಗಿ ಈ ವರ್ಷ ಕೂಡ ಆಗೋ ಚಾನ್ಸಸ್ಸು ಇದೆ. ಆದ್ದರಿಂದ ಇನ್ಫ್ರಾಸ್ಟ್ರಕ್ಚರ್ ನಗರಗಳಲ್ಲಿ ಅಲ್ಲಿ ಇಲ್ಲಿ ಹುಷಾರಾಗಿ ನೋಡ್ಕೋಬೇಕು. 2 ಯಾಕೆಂದರೆ 2 4 ಸೇರಿ 8ನೇ ವರ್ಷ ಆಗಿತ್ತು. ಇದು 2 5 ಸೇರಿದು 9ನೇ ವರ್ಷ ಆಗಿದೆ. 2 ಅಂತ ಹೇಳ್ತಕ್ಕಂಥ 2 ನಂಬರ್ಗೂ 9ನೇ ನಂಬರ್ ಒಳ್ಳೇದು ಮಾಡಲ್ಲ. ಮಂಗಳ ಗ್ರಹ ಕುಜ 5ನೇ ನಂಬರ್ಗೂ ಓಹೋ ಅಂತ ಏನು ಒಳ್ಳೇದು ಮಾಡಲ್ಲ. ಯಾಕೆಂದರೆ ಜನವರಿ 1ನೇ ತಾರೀಕೆ ಮಂಗಳ ಗ್ರಹ ನೀಚವಾಗಿದ್ದಾನೆ. ಅದರಿಂದ ಕೋಪದಿಂದ ಡಿಸಿಷನ್ ತಗೊಳ್ತಕ್ಕಂಥ ಒಂದು ವಿಷಯಗಳು ತೊಂದರೆಗಳಿಗೂ ನಿಮ್ಮನ್ನು ಒಳಪಡಿಸ್ಬೋದು ಅನ್ನೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಏನೇ ಆಗಲಿ ಡಿಸಿಷನ್ ತಗೊಳ್ಳೋಕೆ ಫಿಕಲ್ ಮೈಂಡೆಡ್ ಇರುತ್ತೆ. ಸ್ವಲ್ಪ ಕೋಪಕ್ಕೂ ಒಳಗಾಗೋರಾಗಿರ್ತೀವಿ. ಅದರಿಂದ ಎಲ್ಲರಿಗೂ ಕೆಲವು ನಷ್ಟಗಳು ಏರ್ಪಡಬಹುದು. ಎಲ್ಲ ರೀತಿ ಅದು ಕೋಪ ತನ್ನ ಕೋಪ ತನ್ನ ಶತ್ರು. ಆಮೇಲೆ ಒಳ್ಳೆ ಡಿಸಿಷನ್ ತಗೊಂಡಿಲ್ಲ ಅಂದರೆ ಹೆಚ್ಚು ಕಮ್ಮಿಗಳಾಗ್ಬೋದು. ಸೊ ಇದ್ರ ಜೊತೆಗೆ ಫ್ಲಡ್ಸು ಇವೆಲ್ಲ ಕಾಮನ್ ಆಗಿ ಕಂಡು ಬರತಕ್ಕಂಥದ್ದು. ಬೆಳೆಗಳಲ್ಲಿ ನೀರು ಬೇಕಾಗಿರ್ತಕ್ಕಂಥ ನೀರಿನಿಂದ ಬೆಳೆ ಹಾನಿ ಆಗ್ಬೋದು. ಯಾಕಂದರೆ ಭೂಮಿ 5 ಬುಧಗ್ರಹ ಭೂಮಿ ಮೇಲೆ ನೀರು ಜಾಸ್ತಿ ಬಂದು ನಿಂತಾಗ ಓಕೆ, ಅದು ಬೆಳೆಗಾರರಿಗೆ, ರೈತರಿಗೆ ಕೆಲವು ನಷ್ಟಗಳನ್ನ ಕೊಡಬಹುದು. ಅದರಿಂದ ರೈತರು ಸ್ವಲ್ಪ ನಷ್ಟಕ್ಕೊಳಗಾಗ್ತಾರೆ. ಕ್ರಾಪ್ಸು ಅದು ಇದೆಲ್ಲ ಮಳೆಯಿಂದ ಬರಬಾರ್ದು ಟೈಮಿಗೆ ಮಳೆ ಬಂದುಬಿಟ್ರೆ, ಮಳೆ ಬರೋ ಟೈಮಿಗೆ ಮಳೆ ಬಂದರೆ ಓಕೆ, ಬಿತ್ತಿರೋ ಟೈಮಿಗೆ ಮಳೆ ಬಂದುಬಿಟ್ರೆ ಬೀಜ ಬರಲ್ಲ. ಅದರಿಂದ ಆ ಥರದ್ದೆಲ್ಲ ಸ್ವಲ್ಪ ನಡೆಯೋ ಚಾನ್ಸಸ್ಸು ಇದೆ. ಸೊ ಇದು ಈ ವರ್ಷದ ಫ್ಲಡ್ಸು ಇದಕ್ಕೆ ರಿಲೇಟೆಡಲ್ಲಿ. 5 ನಂಬರ್ ಬುಧ ಇರೋದ್ರಿಂದ ಅರ್ಥಕ್ವೇಕ್ಸು ಕೂಡ ಆಗುತ್ತೆ. ಯಾಕಂದರೆ 5 ಅಂದರೆ ಬುಧಗ್ರಹ, 2 ಅಂದರೆ ಚಂದ್ರ, ನೀರು ಬಂದು ತೊಂದರೆ ಕೊಡ್ಬೋದು. 5 ಅನ್ನೋ ಬುಧಗ್ರಹ 9ನೇ ಸಂಖ್ಯೆ ಅನ್ನೋದ್ರಿಂದ ಭೂಮಿಗೆ ಓಕೆ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥದ್ದು. ಓಕೆ, ಸೊ ಆ ಭೂಮಿ ಡ್ರೈ ಆಯಿತು, ಇಲ್ಲ ಭೂಮಿದು ವಿಷಯಗಳು ತೊಂದರೆ ಆಯಿತು. ಸೊ ಅರ್ಥಕ್ವೇಕ್, ಭೂಮಿಯಲ್ಲಿ ತಾನೇ ಭೂಕಂಪ ಸಂಚಲನಗಳು ಬರೋದ್ರಿಂದ ಭೂಮಿ ಬಿರುಕು ಬಿಡ್ತು, ಅಲುಗಾಡ್ತು, ಕನ್ಸ್ಟ್ರಕ್ಷನ್ ಕುಸಿತು, ಇದೆಲ್ಲನೂ ಅರ್ಥಕ್ವೇಕ್ಸ್ ಇದೆ. ಫ್ಲಡ್ಸು, ಸುನಾಮಿ, ವಾಟರ್ ಬೇಸ್ಡ್ ಅರ್ಥಕ್ವೇಕ್ ಇದೆ. ಆಮೇಲೆ ನಂಬರ್ 9 ರೆಪ್ರೆಸೆಂಟ್ಸ್ 9 ಅಂದರೆ ಮಂಗಳ ಗ್ರಹ ಅಂದರೆ ಬ್ಲಡ್ ಶೆಡ್.
ಮಂಗಳ ಗ್ರಹ ಅಂದರೆ ರಕ್ತವನ್ನು ಸೂಚನೆ ಮಾಡ್ತಕ್ಕಂಥ ಗ್ರಹ, ಯುದ್ಧವನ್ನು ಹೇಳ್ತಕ್ಕಂಥ ಗ್ರಹ. ಅದರಿಂದ ಯುದ್ಧಗಳು ಒಂದು ದೇಶದ ಮೇಲೆ ಹೆಚ್ಚು ಯುದ್ಧಗಳಾಗಿ ಪ್ರಾಣಹಾನಿಯಾಗಿ ರಕ್ತಪಾತ, ರಕ್ತ ಕೋಡಿ ಹರಿಯುತ್ತೆ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಕುಜಗ್ರಹ ಅಂದ್ರೇ ರಕ್ತ, 9 ಅಂದರೆ ಮಂಗಳ ಗ್ರಹ ಅಂದ್ರೇ ಯುದ್ಧವನ್ನು ಹೇಳ್ತಕ್ಕಂಥ ಗ್ರಹ, ಬ್ಲಡ್ ಶೆಡ್ ಆಗುತ್ತೆ. ಅದೇ ರೀತಿ ಫೈರಿಂಗ್ ಆಗುತ್ತೆ, ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಫೈರ್ಗೆ, ಬೆಂಕಿಗೆ ಕಾರಕತ್ವ ವಹಿಸ್ತಕ್ಕಂಥದ್ದು ಮಂಗಳ ಗ್ರಹ. ಇಟ್ಸ್ ಏನು ಹೇಳ್ತೀವಿ, ಫೈರಿ ನೇಚರ್ ಪ್ಲ್ಯಾನೆಟ್. ಅದು ಬೆಂಕಿಯನ್ನು ಸೂಚಿಸ್ತಕ್ಕಂಥ ಗ್ರಹ. ಅದರಿಂದ ಬಾಂಬ್ ಬ್ಲಾಸ್ಟು, ಓಕೆ, ಫೈರಿಂಗು, ಶೂಟಿಂಗ್ಗಳು, ಓಕೆ, ದೊಡ್ಡ ಸೆಲೆಬ್ರಿಟಿಗಳ ಹತ್ಯೆಗಳಾಗೋ ಚಾನ್ಸಸ್ ಇದೆ. ಸೆಲೆಬ್ರಿಟಿಗಳು, ದೊಡ್ಡ ವ್ಯಕ್ತಿಗಳು, ಗುರುಗಳು, ದೊಡ್ಡ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳು ಇದಕ್ಕೆ ಈಡಾಗೋದಕ್ಕೆ, ಅಸಾಸಿನೇಷನ್ ಆಗೋದಕ್ಕೆ ಅವರು ಸಂಚು ರೂಪಿಸ್ಬೋದು. ಟೆರರಿಸಮ್ ಅಟ್ಯಾಕ್ಸು ಜಾಸ್ತಿ ಆಗ್ಬೋದು. ಅಂದರೆ ಬ್ಲಡ್ ಶೆಡ್ಡು, ಆಮೇಲೆ ಪ್ರತಿಷ್ಠಿತ ವ್ಯಕ್ತಿಗಳ ಸಾವುಗಳು ಇವೆಲ್ಲ ಆಗ್ಬೋದು. ಓಕೆ, ಅವರು ನಾರ್ಮಲಾಗಿ ಯಾವುದೋ ಮೆಡಿಕಲಲ್ಲಿ ಸರ್ಜರಿ ಅದು ಇದು ಮಾಡಿಕೊಂಡು ಸರ್ಜರಿಗೆ ಕಾರಕತ್ವ ವಹಿಸ್ತಕ್ಕಂಥದ್ದು ಕೂಡ ಕುಜಗ್ರಹ. ಅದರಿಂದ 9ನೇ ವರ್ಷ 2025ರಲ್ಲಿ ಹೆಚ್ಚು ಸರ್ಜರಿಗಳಾಗುತ್ತೆ. ಮಕ್ಕಳಿಂದ ಹಿಡಿದು ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಸರ್ಜರಿಗಳು ಜಾಸ್ತಿ ಆಗ್ಬೋದು. ಏನೋ ಒಂದು ಸಣ್ಣ ಪ್ರಾಬ್ಲಮ್ ಇತ್ತು, ಸರ್ಜರಿ ಆಗೋಯ್ತು, ಐ ಸರ್ಜರಿ ಆಗೋಯ್ತು. ನನಗೆ ಎಕ್ಸ್ಪೆಕ್ಟೇಷನ್ ಇಲ್ಲ, ನಾನು ಕಾಲು ಸರ್ಜರಿ ಮಾಡ್ಕೊಂಬಿಟ್ಟೆ. ಆ ಥರ ಆಪ್ರೇಷನ್ ಸರ್ಜರಿಗಳು ಜಾಸ್ತಿ ಆಗ್ಬೋದು. ಕುಜಗ್ರಹ ಅಂದರೆ ಯುದ್ಧದ ಗ್ರಹ ಅನ್ನೋದ್ರಿಂದ ಎಲ್ಲರೂ ಅಷ್ಟೇ, ಒಬ್ಬರ ಜೊತೆ ಒಬ್ಬರು ಜಗಳಗಳು ಜಾಸ್ತಿ ಆಗ್ಬೋದು. ನೀವು ಅಣ್ಣ ತಮ್ಮಂದ್ರೆ ಕ್ಲೋಸ್ ಆಗಿರೋರು ಜಗಳ ಮಾಡ್ಕೊಂಬಿಡ್ಬೋದು, ಅಕ್ಕ ತಂಗಿರು ಕ್ಲೋಸ್ ಆಗಿರೋರು ಜಗಳ ಮಾಡ್ಕೊಂಬಿಡ್ಬೋದು, ಫ್ರೆಂಡ್ಸ್ ಕ್ಲೋಸ್ ಆಗಿರೋರು ಜಗಳ ಮಾಡ್ಕೊಂಬಿಡ್ಬೋದು. ಅದರಿಂದ ಜಗಳಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಸ್ವಲ್ಪ ನೆಗೆಟಿವ್ ಸೈಡೆಲ್ಲ ಹೇಳ್ಕೊಂಬಂದಿದ್ದೀನಿ, ಯಾಕಂದರೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇರಲಿ ಅಂತ. ಎಲ್ಲ ಕ್ಯಾಟಗರಿ ಪೀಪಲ್ಗೂ ಇದು ಕಾಮನ್ ಆಗಿ ದೇಶದಲ್ಲಿ ವಿದೇಶದಲ್ಲಿ ನಡೀತಕ್ಕಂಥದ್ದು. ಬ್ರದರ್ಹುಡ್ ಸಿಸ್ಟರ್ಹುಡ್ ಅಂತಿಲ್ಲ. ಒಬ್ಬರೊಬ್ಬರು ಕಿಚ್ಚಾಟ ಆಲ್ರೆಡಿ ಹೋದ ವರ್ಷದಿಂದನೇ ನೋಡ್ತಾ ಇದ್ವಿ. ಅದ್ರ ಸಿಮ್ಟಮ್ಸ್ ಕಂಟಿನ್ಯೂ ಆಗುತ್ತೆ ಈಗ. ಹೊಡೆದಾಟ, ಬಡದಾಟ, ಆಮೇಲೆ ಧರ್ಮ, ಜಾತಿ, ಮತ ಕಿತ್ತಾಡ್ಕೊಳ್ಳೋದು. ಇವ್ರ ಮೆರವಣಿಗೆಲ್ಲ ಅವ್ರು ಹೊಡೆದ್ರು, ಅವ್ರ ಮೆರವಣಿಗೆಯಲ್ಲಿ ಇವ್ರು ಹೊಡೆದ್ರು, ಕಲ್ಲು ತೂರಾಟ, ದೊಣ್ಣೆಲಿ ಹೊಡ್ಕೊಳ್ಳೋದು, ಕತ್ತಿ ಮುಚ್ಚಿಡ್ಕೊಳ್ಳೋದು, ಫೈರಿಂಗ್ ಆಗೋದು, ಇವೆಲ್ಲ 9ನೇ ಸಂಖ್ಯೆಯಲ್ಲಿ. 9 ಅಂದ್ರೇ ಯುದ್ಧದ ಗ್ರಹ. ಆದ್ದರಿಂದ ಇವೆಲ್ಲ ನಡೆಯುತ್ತೆ. ಸೊ ನೆಗೆಟಿವ್ ಸೈಡ್ ಸ್ವಲ್ಪ ಜಾಸ್ತಿ ಆಯಿತು. ಸೊ ನಾವಿವಾಗ ಇದಕ್ಕೇನು ಮಾಡಬೇಕು? ಎಲ್ಲರೂ ಅಷ್ಟೇ, ನಮ್ಮಲ್ಲಿ ಗೊತ್ತಿರೋದೇ ಒಂದೇ ಅಲ್ವಾ, ಎಲ್ರಿಗೂ ಗೊತ್ತಿದೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲರೂ ಪೂಜೆ ಮಾಡ್ತೀವಿ. ಹಿಂದೂಗಳು ದೇವಸ್ಥಾನಗಳಿಗೆ ಹೋಗ್ತೀವಿ, ಮುಸ್ಲಿಮರು ಮಸೀದಿಗೆ ಹೋಗ್ತಾರೆ, ಕ್ರಿಶ್ಚಿಯನ್ರು ಇದಕ್ಕೆ ಹೋಗ್ತಾರೆ, ಸಿಖ್ ಗುರುದ್ವಾರಕ್ಕೆ. ಎಲ್ಲರೂ ಕೂಡ ನಿಮ್ಮ ಏನೇ ಆಸೆಗಳಿದೆಯೋ ಈ ವರ್ಷ ನನಗೆ ಆಗಬೇಕು ಅಂತ ಬೇಡ್ಕೊಳ್ಳೋದ್ರ ಜೊತೆಗೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ, ಈ 3 ವಿಷಯಗಳನ್ನ ಎಲ್ಲರೂ ಹೇಳ್ಕೋಬೇಕು. ಇಲ್ಲಾಂದರೆ ನಾವು ಕಿತ್ತಾಡ್ಕೊಂಡಿದ್ರೆ ನಮಗೆ ತೊಂದರೆ. ಅದರಿಂದ ಬಟೆಂಗೆ ಏಕ್ ಹೋತೋ ಸೇಫು, ಇದು ಬೇಕು. ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಷ್ಟೇ. ಒಗ್ಗಟ್ಟಾಗಿಲ್ವಿ ಅಂದರೆ ಈ ವರ್ಷ ಬಂದು ತುಂಬ ಏರುಪೇರು ಕೊಡುತ್ತೆ. 2024ಕ್ಕೆ ಆಲ್ರೆಡಿ ತುಂಬ ತೊಂದರೆಗಳು ನೋಡಿದ್ದೀವಿ ನಾವು. 2024-25 ಬಂದು 2024ಗಿಂತ ಇನ್ನೂ ಒಂದು ಪಟ್ಟು ಜಾಸ್ತಿ ಇರುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಯುದ್ಧಗಳಾಗ್ಬೋದು, ಒಬ್ಬರ ಮೇಲೆ ಒಬ್ರಿಗೆ ಹೇಟ್ರೇಟ್ನೆಸ್ ಆಗ್ಬೋದು, ಎಲ್ಲ ರೀತಿಯೂ ತೊಂದರೆಗಳಾಗೋದಕ್ಕೆ ಹೆಚ್ಚು ಚಾನ್ಸ್ ಇದೆ. ಆಮೇಲೆ ಒಂದೇ ವರ್ಷದಲ್ಲಿ ರಾಹುಕೇತು ಬದಲಾವಣೆ, ಗುರು ಬದಲಾವಣೆ, ಶನಿ ಬದಲಾವಣೆ, 3 ಮೇಜರ್ ಗ್ರಹಗಳು ಒಂದು ವರ್ಷಕ್ಕೊಂದು ಸತಿ ಬದಲಾವಣೆ ಆಗೋ. ಗುರು ಬದಲಾವಣೆ ಆಗಿಬಿಡ್ತಾನೆ ಹತ್ತತ್ರ ಏಪ್ರಿಲ್ ಮೇನಲ್ಲಿ 1.5 ವರ್ಷಕ್ಕೊಂದು ಸತಿ ಬದಲಾವಣೆ ಆಗ್ಬೇಕಾದ್ರೆ ರಾಹುಕೇತು ಬದಲಾವಣೆ ಆಗಿಬಿಡ್ತಾನೆ. ಆಮೇಲೆ 1-2.5 ವರ್ಷಕ್ಕೊಂದು ಸತಿ ಬದಲಾವಣೆ ಆಗ್ಬೇಕಾದ್ರೆ ಶನಿ ಕೂಡ ಬದಲಾವಣೆ ಆಗ್ಬಿಡ್ತಾನೆ. ಸೊ ಅದರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾದಂಥ ವಿಷಯ. ಸೊ ನೆಗೆಟಿವ್ ಸೈಡ್ ಇದು. ಇನ್ನು ಪಾಸಿಟಿವ್ ಸೈಡ್ ಅಂದಾಗ ಯಾವ್ಯಾವ ಸೆಕ್ಟ್ರಲ್ಲಿ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಗುರುಗ್ರಹದ ಮನೆ ಮಿಥುನ ರಾಶಿಯಲ್ಲಿ ಗುರು ಪ್ರವೇಶ ಮಾಡಿರೋದ್ರಿಂದ ಸ್ಟೂಡೆಂಟ್ಸ್ಗೆ ತುಂಬ ಒಳ್ಳೆಯದಾಗತ್ತೆ. ಸ್ಟೂಡೆಂಟ್ಸ್ ಎಲ್ಲ ಓದ್ತಿರ್ತಕ್ಕಂಥ ಮಕ್ಕಳಿಗೆ ಸ್ವಲ್ಪ ಒಳ್ಳೆಯದಾಗುತ್ತೆ. ಹೈಯರ್ ಎಜುಕೇಷನ್ ಅದೆಲ್ಲ ಮಾಡಬೇಕು ಅನ್ನೋರಿಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಎಲ್ಲ ಹೆಚ್ಚಾಗಿ ಎಜುಕೇಷನ್ ಫೀಲ್ಡಲ್ಲಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಸರಿ, ಎಜುಕೇಷನಲ್ಲಿರ್ತಕ್ಕಂಥ ಮಕ್ಕಳಿಗೂ ಸರಿ, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಮಿಥುನ ರಾಶಿ ಅನ್ನೋದು ಬುಧಗ್ರಹ ಅನ್ನೋದು ಎಜುಕೇಷನ್ಗಿರೋದು. ಅದರಿಂದ ಎಜುಕೇಷನ್ ರೆವಲ್ಯೂಷನ್ಸು ಸ್ವಲ್ಪ ಬರ್ಬೋದು ಈ ವರ್ಷ. ಮಕ್ಕಳಲ್ಲಿ ಅಷ್ಟೇ ವಿದ್ಯಾಭ್ಯಾಸದ ಕೊರತೆ ಇರೋರು ಸ್ವಲ್ಪ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಕ್ಕಂಥದ್ದಕ್ಕೆ ಚಾನ್ಸ್ ಇದೆ. ಅದರಿಂದ ಮಕ್ಕಳಿಗೆ ಒಳ್ಳೆಯದು. ಆಮೇಲೆ
ಬುಧ ಅನ್ನೋದು ಭೂಮಿಗೆ, ಅದರಿಂದ ರಿಯಲ್ ಎಸ್ಟೇಟು, ಭೂಮಿ, ಈ ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರಿಗೆಲ್ಲ ಒಳ್ಳೆಯದಾಗುತ್ತೆ. ಓವರಾಲ್ ಭೂಮಿ ಎಜುಕೇಷನ್ ಸೆಕ್ಟರ್ ಹೇಳಿದೆ. ಆಮೇಲೆ ಭೂಮಿ ಅಂತ ಹೇಳಿದ್ರೆ ಬುಧ ಗ್ರಹ, ನೆಲ, ಭೂಮಿ, ಯಾರ್ಯಾರು ಭೂಮಿಗೋಸ್ಕರ ಎದುರು ನೋಡ್ತಿರ್ತಾರೋ ಅವ್ರಿಗೆಲ್ಲ, ಕೆಲವ್ರಿಗೆಲ್ಲ ಒಂದು 60 to 70% ಲ್ಯಾಂಡ್ ತೊಗೊಳ್ಳೋದು, ಲ್ಯಾಂಡ್ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೆಯುತ್ತೆ, ರಿಯಲ್ ಎಸ್ಟೇಟ್ ಚೆನ್ನಾಗಿ ನಡೆಯುತ್ತೆ. ಸೊ ಬೈಯಿಂಗ್ ಸೆಲ್ಲಿಂಗಲ್ಲಿ ಒಳ್ಳೆ ಪ್ರಾಫಿಟ್ ಮಾಡ್ತಕ್ಕಂಥ ಚಾನ್ಸಸ್ ಉಂಟು. ಲ್ಯಾಂಡು, ರಿಯಲ್ ಎಸ್ಟೇಟು ಈ ವರ್ಷ ತುಂಬ ಚೆನ್ನಾಗಿ ನಡೆಯುತ್ತೆ, ಸ್ವಲ್ಪ ಚೆನ್ನಾಗೇ ಪ್ರಾಫಿಟ್ ಮಾಡ್ತಾರೆ. ಸೊ ಹೋದ ವರ್ಷ ಮಾಡಿದ ಪ್ರಾಫಿಟ್ಗಿಂತ ಈ ವರ್ಷ ಸ್ವಲ್ಪ ಜಾಸ್ತಿ ಪ್ರಾಫಿಟ್ ಮಾಡ್ತಾರೆ. ರಿಯಲ್ ಎಸ್ಟೇಟ್ ಸೆಕ್ಟರ್ ಗುಡ್. ಯಾಕಂದರೆ ಗುರುಗ್ರಹ ಬುಧ ಗ್ರಹದ ಮನೆಗೆ ಬಂದುಬಿಡ್ತಾನೆ ಯಾವಾಗ, ಇನ್ ದ ಮಂತ್ ಆಫ್ ಮೇ. ಒಂದು 7 months ಅಲ್ಲಿರ್ತಾನಲ್ಲ, ಒಳ್ಳೆಯದಾಗತ್ತೆ. ಸೊ ಶನಿಗ್ರಹ ಕೂಡ ಗುರುವಿನ ಮನೇಲಿ ಬರೋದ್ರಿಂದ ಗುರುಗಳಿಗೆ, ಯಾರ್ಯಾರು ಗುರುಗಳಿಗೆಲ್ಲ ಸ್ವಲ್ಪ, ಗುರು ಅಂದರೆ ಬಂಗಾರದ ಮನೆಗೆ ಶನಿಗ್ರಹ ಬರ್ತಾ ಇದ್ದಾನೆ. ಸೊ ಬಂಗಾರ, ಆಮೇಲೆ ಅಡ್ವೈಸು, ಓಕೆ, ಮಠಮಾನ್ಯಗಳು, ಗೋಲ್ಡು, ಈ ಗೋಲ್ಡ್ ರಿಲೇಟೆಡ್ ಬಿಸ್ನೆಸ್. ಯಾಕಂದರೆ ಗುರುವಿಗೆ 10ನೇ ಮನೆಯಲ್ಲಿ, ಮೀನರಾಶಿಗೆ 4ನೇ ಮನೆಯಲ್ಲಿ ಗುರು ಬರ್ತಿದ್ದಾನೆ ಅಂದರೆ ಬಂಗಾರದ ಬೆಲೆ ಅದೆಲ್ಲ ಒಂದು ಸ್ವಲ್ಪ ಚೆನ್ನಾಗೇ ಆಗಿ, ಗೋಲ್ಡ್ ಮೇಲೆ ಯಾರ್ಯಾರು ಇನ್ವೆಸ್ಟ್ ಮಾಡ್ತಾರೋ ಅವ್ರಿಗೆಲ್ಲ ಒಳ್ಳೆ ಪ್ರಾಫಿಟ್ ಆಗ್ತಕ್ಕಂಥ ಚಾನ್ಸಸ್ಸು ಉಂಟು. ಗೋಲ್ಡ್ ಬೆಲೆ ಕೂಡ ಚೆನ್ನಾಗಿರುತ್ತೆ. ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಕ್ಕಂಥವ್ರು, ಗೋಲ್ಡ್ ಸೆಕ್ಟ್ರಲ್ಲಿ ಇರ್ತಕ್ಕಂಥವ್ರು ಕೂಡ ಒಳ್ಳೆಯದಾಗುತ್ತೆ. ರಿಯಲ್ ಎಸ್ಟೇಟ್ ಸೆಕ್ಟರ್ ನೋಡಿದ್ವಿ, ಗೋಲ್ಡ್ಸ್ದು, ಸಿಲ್ವರ್ ಇದರೆಲ್ಲ ರಿಲೇಟೆಡ್ ಏನಿದೆಯೋ, ಜ್ಯುವೆಲ್ರಿ ರಿಲೇಟೆಡಲ್ಲಿ ಅದು ಕೂಡ ಚೆನ್ನಾಗಾಗುತ್ತೆ. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ರೆವಲ್ಯೂಷನ್ ಬರುತ್ತೆ, ಅದು ಕೂಡ ಒಂದು ಒಳ್ಳೆ ಸೆಕ್ಟರ್ ಆಯಿತು. ಆಮೇಲೆ ಶೇರ್ ಮಾರ್ಕೆಟ್ ಸೆಕ್ಟರಲ್ಲಿ ತುಂಬ ಒಳ್ಳೆಯದಾಗೋ ಚಾನ್ಸಸ್ ಉಂಟು. ಯಾಕೆಂದರೆ ಗುರುಗ್ರಹ ಬಂದು ಮಿಥುನ ರಾಶಿಯಲ್ಲಿ ಇದ್ದಾನೆ. ಮಿಥುನ ರಾಶಿಯಲ್ಲಿ ಗುರು ಅಂದರೆ ಮೇ ತಿಂಗಳಿಂದ ಗುರು ಮಿಥುನಕ್ಕೆ ಬಂದಾಗ ಆಗೋದು, ಅಲ್ಲಿವರೆಗೂ ಒಂದು ಸ್ವಲ್ಪ ಏರುಪೇರು ಇರುತ್ತದೆ. ಅಲ್ಲಿವರೆಗೂ ಅಪ್ ಟು ಮೇವರೆಗೂ ಸ್ವಲ್ಪ ಏರುಪೇರು ಇರುತ್ತೆ. ಇದು ರಿಯಲ್ ಎಸ್ಟೇಟು ಇವೆಲ್ಲ ಸ್ವಲ್ಪ ಏರುಪೇರಿರುತ್ತೆ. ಗುರು ಮಿಥುನ ರಾಶಿಗೆ ಬಂದ ಮೇಲೆ ನಿಮಗೆ ಬಹಳ ಒಳ್ಳೆಯದಾಗತ್ತೆ. ಸೊ ಶೇರ್ ಮಾರ್ಕೆಟಲ್ಲಿ ಇರೋರು, ಶೇರ್ ಮಾರ್ಕೆಟಲ್ಲೆಲ್ಲ, ಯಾಕಂದರೆ ಶೇರ್ ಮಾರ್ಕೆಟ್ಗೆ ಬುಧನೇ ಬೇಕು. ಯಾಕಂದರೆ ಅದು ನಾಲೆಡ್ಜ್ ಮೇಲೆ ಹೋಗ್ತಕ್ಕಂಥದ್ದು, ಆಮೇಲೆ ಅಂಕಿ ಅಂಶಗಳ ಮೇಲೆ ಹೋಗ್ತಕ್ಕಂಥದ್ದು. ಸಂಖ್ಯೆಗಳಿಗೆ ಅನಾಲಿಸಿಸ್ಗೆಲ್ಲ ಬುಧಗ್ರಹನೇ. ಅದರಿಂದ ಬುಧಗ್ರಹ ಅಲ್ಲಿಗೆ ಇರೋದರಿಂದ ಅದು ಕೂಡ ಒಳ್ಳೆಯದನ್ನು ಮಾಡುತ್ತೆ. ಸೊ ಶೇರ್ ಮಾರ್ಕೆಟ್ ಸೆಕ್ಟ್ರಲ್ಲಿರೋರು ಯಾರ್ಯಾರು ವರ್ಕ್ ಮಾಡ್ತಿರ್ತಾರೋ ಅವಾಗೆಲ್ಲ ಒಳ್ಳೆಯ ವಿಷಯಗಳು ನಡೆಯುತ್ತೆ ಮೇಯಿಂದ. ಓಕೆ, ಶೇರ್ ಮಾರ್ಕೆಟ್ ಸೆಕ್ಟರ್ ಬಿಟ್ಟ ಮೇಲೆ ಇನ್ನು ಮೆಡಿಕಲ್ ಸೆಕ್ಟ್ರಿಗೆ ಹೋಗೋಣ. ಮೆಡಿಕಲ್ ಸೆಕ್ಟ್ರಲ್ಲಿ ರಾಹು ಬಂದು 11ನೇ ಮನೆಗೆ ಬಂದಿದ್ದಾನೆ. ಓಕೆ, 12ನೇ ಮನೆಯಲ್ಲಿ ನಮಗೆ ಮೀನರಾಶಿಯಲ್ಲಿ ಗುರು. ಸೊ ಮೀನ ಅನ್ನೋದು ಗುರುವಿನ ರಾಶಿ, ಅದು ಮೆಡಿಕಲ್ಗೂ ಕೂಡ ಹೆಲ್ಪ್ ಆಗುತ್ತೆ. ಶನಿ ಕೂಡ ಮೆಡಿಕಲ್ಗೆ ಹೆಲ್ಪ್ ಮಾಡ್ತಕ್ಕಂಥವನು. ಶನಿ ಗ್ರಹ ಇನ್ ದ ಮಂತ್ ಆಫ್ ಮಾರ್ಚ್ ಮೀನರಾಶಿಗೆ ಬರೋದ್ರಿಂದ ಮೆಡಿಕಲ್ ಸೆಕ್ಟ್ರಲ್ಲಿ ಒಂದು ಒಳ್ಳೆಯ ರೆವಲ್ಯೂಷನ್ಸ್ ಇದೆ. ಮೆಡಿಕಲ್ ರಿಲೇಟೆಡಲ್ಲಿ ಓದ್ತಿರ್ತಕ್ಕಂಥವ್ರಿಗೆ, ಮೆಡಿಕಲಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ, ಆ ಸೆಕ್ಟ್ರಲ್ಲಿ ವರ್ಕ್ ಮಾಡ್ತಕ್ಕಂಥವ್ರಿಗೂ, ಮೆಡಿಕಲ್ರವ್ರಿಗೂ ಚೆನ್ನಾಗಿರ್ತದೆ. ಅದು ಪ್ಲಸ್ ಪಾಯಿಂಟ್. ಓಕೆ, ಸೊ ಸೆಕ್ಟರ್ಸಲ್ಲಿ, ಮೆಡಿಕಲ್ ಸೆಕ್ಟರ್ಸಲ್ಲಿ ಪ್ಲಸ್ ಪಾಯಿಂಟ್ಸ್ ಆಗುತ್ತೆ. ಆಮೇಲೆ ಮೆಡಿಕಲ್ ಸೆಕ್ಟರ್ ನೋಡಿದ್ವಿ, ಆಮೇಲೆ ಎಜುಕೇಷನಲ್ ಸೆಕ್ಟರ್ ನೋಡಿದ್ವಿ, ಶೇರ್ ಮಾರ್ಕೆಟ್ ಸೆಕ್ಟರ್ ನೋಡಿದ್ವಿ, ರಿಯಲ್ ಎಸ್ಟೇಟ್ ಸೆಕ್ಟರ್ ನೋಡಿದ್ವಿ, ಅದು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ವಿ. ಆಮೇಲೆ 11ನೇ ಮನೆಯಲ್ಲಿ ರಾಹು 11ನೇ ಮನೆಯಲ್ಲಿ ರಾಹು ಯಾವಾಗ ಬರ್ತಾನೆ? ಕುಂಭರಾಶಿಗೆ ರಾಹು, ಸಿಂಹರಾಶಿಗೆ ಕೇತು. ಸೊ 11th ಹೌಸ್ ಅಂದರೆ ಕಾಲಪುರುಷನಿಗೆ 11ನೇ ಮನೆಯಲ್ಲಿ ರಾಹು ಬಂದಿರೋದ್ರಿಂದ ಲಾಭಸ್ಥಾನ ಅಂತೀವಿ. ಅದರಿಂದ ಇಲ್ಲೀಗಲ್ ಮನಿ ಟ್ರಾನ್ಸಾಕ್ಷನ್ಸು ಅದೆಲ್ಲ ಜಾಸ್ತಿ ನಡೀಬೋದು. ಇಲ್ಲೀಗಲ್ ಮನಿ ಟ್ರಾನ್ಸಾಕ್ಷನ್ ಅದು ಇದು ಸ್ವಲ್ಪ ಜಾಸ್ತಿ ನಡೀಬೋದು. ಸೊ ಲಾಟ್ರಿ ಅದೆಲ್ಲ ಯಾರ್ಯಾರು ಯೂಸ್ ಮಾಡ್ತಿರ್ತಾರೋ, ಗ್ಯಾಂಬ್ಲಿಂಗ್ ಅದೊಂದು ಸ್ವಲ್ಪ ಚೆನ್ನಾಗೇ ಹೋಗುತ್ತೆ. ಆದರೆ ಇಲ್ಲೀಗಲ್ ಮನಿ ಟ್ರಾನ್ಸ್ಫರ್ಸು ಅವು ಇವು ಹವಾಲ ಅಂತೀವಲ್ಲ, ಇದೆಲ್ಲ ಜಾಸ್ತಿ ನಡೆದು ಸ್ವಲ್ಪ ಇಲ್ಲೀಗಲ್ ವಿಷಯಗಳದ್ದು ದುಡ್ಡು ತೊಂದರೆಗೆ ಸಿಕ್ಕಾಕೊಳ್ಳೋದಕ್ಕೆ ಚಾನ್ಸಸ್ ಉಂಟು. ಅದರಿಂದ ಮನಿ ಟ್ರಾನ್ಸಾಕ್ಷನ್ಸಲ್ಲಿ, ಇಲ್ಲೀಗಲ್ ಮನಿ ಟ್ರಾನ್ಸಾಕ್ಷನ್ಸು ದೇಶಕ್ಕೆ ವಿದೇಶಕ್ಕೆ ಸ್ವಲ್ಪ ತೊಂದರೆಗಳನ್ನ ಕೊಡ್ಬೋದು. ಪೊಲಿಟಿಕಲ್ ಸೆಕ್ಟ್ರಲ್ಲಿ ಸ್ವಲ್ಪ ತೊಂದರೆ ಬರ್ಬೋದು. ಯಾಕಂದರೆ ಸಿಂಹ ರಾಶಿ ಬಂದು ಸೂರ್ಯನ ರಾಶಿ, ಅಡ್ಮಿನಿಸ್ಟ್ರೇಷನ್ ರಾಶಿ ಅದು. ಸೂರ್ಯ ಅಂದರೆ ಸಿಂಹ ರಾಶಿಗೆ ಅಧಿಪತಿ. ಪೊಲಿಟಿಕ್ಸು, ರಾಜಕಾರಣ ಅಲ್ಲೋಲ ಕಲ್ಲೋಲ ಆಗ್ಬೋದು. ಯಾಕಂದರೆ ಕೇತು ಅಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿರೋದ್ರಿಂದ ತುಂಬ ಅನ್ಯಾಯ ಆಗ್ಬೋದು. ಪೊಲಿಟಿಷಿಯನ್ಸ್ಗೆ ಬಹಳ ಡೇಂಜರ್ ಆದಂಥ ವರ್ಷ. ಕೇತು ಸಿಂಹರಾಶಿಯಲ್ಲಿ ಇರೋವರೆಗೂ ಪೊಲಿಟಿಕ್ಸಲ್ಲಿ ಅಸ್ತವ್ಯಸ್ತ, ಡಿಗ್ನಿಫೈಡ್ ಪೊಲಿಟಿಷಿಯನ್ ಅಂತೀವಿ, ನೋಡಿದ್ರೆ ಸ್ಲಿಪ್ ಆಫ್ ದ ಟಂಗ್ ಏನೇನೋ ಹೇಳ್ಬಿಟ್ಟು ತೊಂದರೆ ಆಗಿರೋದು. ಪೊಲಿಟಿಷಿಯನ್ಸು ರೂಲ್ ಮಾಡ್ತಕ್ಕಂಥ ರೂಲರ್ಸು, ಲೀಡರ್ಸು ಕನ್ಫ್ಯೂಷನ್ಗೆ ಒಳಗಾಗಿ ವಾಟ್ ಟು ಡೂ ವಿತ್ ದ ಫಿನಾನ್ಷಿಯಲ್ ಕ್ರೈಸಿಸ್ ಅಂತ. ಯಾಕಂದರೆ 9ನೇ ವರ್ಷ ಬೇರೆ ಅಲ್ವಾ,
ಆದ್ದರಿಂದ ತುಂಬ ಕನ್ಫ್ಯೂಸ್ಡ್ ಆಗಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ತೊಂದರೆಗೆ ಸಿಕ್ಕಾಕೊಳ್ತಕ್ಕಂಥದ್ದೆಲ್ಲ ಆಗಬಹುದು. ಸೊ ಪೊಲಿಟಿಕಲ್ ಸೆಕ್ಟರ್ ಸ್ವಲ್ಪ ತೊಂದರೆ ಇದೆ. ಆಮೇಲೆ ಪೊಲಿಟಿಕಲ್ ಸೆಕ್ಟ್ರಲ್ಲಿ ದುಡ್ಡು ಕೂಡ ಅಷ್ಟೇ, ಟ್ರಾನ್ಸಾಕ್ಷನು, ಕರೆನ್ಸಿ ಟ್ರಾನ್ಸಾಕ್ಷನ್ಸು ಇವೆಲ್ಲ ಸ್ವಲ್ಪ ತೊಂದರೆಗಳಿಗೆ ಆಗಬಹುದು. ಸೊ ಪೊಲಿಟಿಕಲ್ ಸೆಕ್ಟರ್. ನಾರ್ಮಲಿ ಗಂಡ ಹೆಂಡತಿ ಜಗಳ ಹೇಳಿದ್ದೀನಿ, ನಾನು ಹೇಳಿದ ರಿಲೇಷನ್ಶಿಪ್ ಸೆಕ್ಟರ್ ಅಂತ ಬಂದಾಗ ಗಂಡ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಅಮ್ಮ, ಗಂಡ ಹೆಂಡತಿ, ಅಪ್ಪ ಅಮ್ಮ, ಮೊಮ್ಮಕ್ಕಳು, ಇದೆಲ್ಲ ರಿಲೇಷನ್ಶಿಪ್ಪೆಲ್ಲ ಸ್ವಲ್ಪ ಜಗಳಗಳಿಗೆ ಒಳಗಾಗ್ತಕ್ಕಂಥದ್ದು. ಇವೆಲ್ಲ ಕೂಡ ಜಾಸ್ತಿ ನಡೀಬೋದು. ಇದು ಕಾರಣ ಏನಂದರೆ ನಮ್ಮ ಯಾವ ಗ್ರಹ ಅದಕ್ಕೆ ಕಾರಣ? 9ನೇ ಸಂಖ್ಯೆ, ವರ್ಷದ ಸಂಖ್ಯೆ 9 ಇದೆಯಲ್ಲ, ಅದೇ ಅದಕ್ಕೆ ಕಾರಣ ಆಗೋದು. ಅದರಿಂದ ಅದೊಂದು ಸ್ವಲ್ಪ ನಾವು ನೋಡ್ಕೋಬೇಕು. ಅದರಿಂದ 9ನೇ ಸಂಖ್ಯೆಗೆ ಈ ವಿಷಯಗಳೆಲ್ಲ ಉಂಟು. ಧೈರ್ಯ, ಈ ಸೇನೆಯ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. 9ನೇ ಸಂಖ್ಯೆ ಸೇನೆಯನ್ನು ತೋರಿಸುತ್ತೆ. 9 ನಂಬರ್ 9 ಆರ್ಮಿ ನೇವಿ ಓಕೆ. ಆಮೇಲೆ ಏರ್ ಫೋರ್ಸ್, ಇದೆಲ್ಲನೂ ನಮ್ಮ ಪ್ರೊಟೆಕ್ಷನ್ ಸರ್ಕಲ್ ಏನಿರುತ್ತೆ, ಫೋರ್ಸಸ್ ಮೇಲೆ ಒಂದು ಪ್ರೆಷರ್ ಜಾಸ್ತಿ ಆಗ್ಬೋದು ಈ ವರ್ಷ. ಅವರು ಕೆಲವೊಮ್ಮೆ ಡಿಸಿಷನ್ ಕರೆಕ್ಟಾಗಿ ತಗೊಳಕ್ಕಾಗದೆ ಸ್ವಲ್ಪ ತೊಂದರೆಗಳಿಗೆ ಇದೆಲ್ಲ ಒಳಗಾಗೋ ಚಾನ್ಸಸ್ಸು ಉಂಟು. ಅದರಿಂದ ಫೋರ್ಸಸ್ನ ದುರ್ಬಳಕೆ ಆಗ್ಬೋದು. ಸೇನೆ, ಆರ್ಮಿ, ನೇವಿ, ಏರ್ ಫೋರ್ಸ್ ಅದರ ದುರ್ಬಳಕೆ ಆಗೋ ಚಾನ್ಸಸ್ ಉಂಟು. ಅದನ್ನು ಸ್ವಲ್ಪ ಹೆಚ್ಚು ಕಮ್ಮಿಗಳಾಗೋದಕ್ಕೆ ಚಾನ್ಸಸ್ ಇದೆ. ಯಾಕಂದರೆ 9ನೇ ಸಂಖ್ಯೆ ಸ್ವಲ್ಪ ಇಮ್ಮಿಡಿಯೇಟ್ ಡಿಸಿಷನ್ ತೊಗೊಂಡು ಡಿಸಾಸ್ಟರ್ಗೆ ಚಾನ್ಸಸ್ ಇರುತ್ತೆ. ಆದ್ದರಿಂದ ಸ್ವಲ್ಪ ನೋಡ್ಕೋಬೇಕು. ಸೊ ನಾರ್ಮಲಿ 9ನೇ ಸಂಖ್ಯೆನ ನಾವು ರೂಲ್ ಮಾಡ್ತಕ್ಕಂಥದ್ದು ಏರೋನಾಟಿಕಲ್ ಇಂಜಿನಿಯರಿಂಗು, ಏರೋಸ್ಪೇಸು, ಆಮೇಲೆ ಮಾರ್ಸ್ ಅಂತ ಹೇಳಿದ್ರೆ ಸ್ಪೇಸ್ ರಿಸರ್ಚು, ಇದಕ್ಕೆ ರಿಲೇಟೆಡ್ ಎಲ್ಲ ಫ್ಲೈಟ್ಸು, ಆಮೇಲೆ ಜೆಟ್ ವಿಮಾನಗಳು, ಮಿಗ್ ವಿಮಾನಗಳು, ಈ ರಫೇಲ್ ವಿಮಾನಗಳು, ಈ ಶಸ್ತ್ರಾಸ್ತ್ರಗಳೆಲ್ಲ ಒಬ್ಬರು ಕೊಂಡ್ಕೊಳ್ಳೋದು ಜಾಸ್ತಿ ಆಗ್ಬೋದು. ಶಸ್ತ್ರಾಸ್ತ್ರಗಳು ಅದು ಗನ್ ಆಗ್ಬೋದು. ಅದರಲ್ಲಿ ವಿಮಾನಗಳು, ರಫೇಲ್ ಥರ ವಿಮಾನಗಳನ್ನ ಜಾಸ್ತಿ ತರಿಸ್ಕೊಳ್ಳೋದು. ಡ್ರೋನ್ಸ್, ಆಕಾಶದಲ್ಲಿ ಹೋಗಿ ಅಟ್ಯಾಕ್ ಮಾಡ್ತಕ್ಕಂಥ ಡ್ರೋನ್ಸು, ಸುಕೋಯಿ ವಿಮಾನಗಳು, ವಿಗ್ ವಿಮಾನಗಳಿಗೆ ಎಲ್ಲದಕ್ಕೂ ಕಾರಕತ್ವ ವಹಿಸೋದು. ಚಾಪರ್ಸು, ಹೆಲಿಕಾಪ್ಟರ್ಸ್ಗೆಲ್ಲ ಈ 9ನೇ ಸಂಖ್ಯೆನೇ ಕಾರಕತ್ವ ವಹಿಸೋದು. ಯಾಕಂದರೆ 9 ಅಂದರೆ ಸುಬ್ರಹ್ಮಣ್ಯನ ಸಂಖ್ಯೆ ಅಂತೀವಿ ನಾವು. ಸುಬ್ರಹ್ಮಣ್ಯ ಅಂದರೆ ಅವನ ವಾಹನ ಪಿಕಾಕ್, ನವಿಲಲ್ವಾ, ನವಿಲ್ ಹಂಗೆ ನಿಂತಿದ್ದ ಜಾಗದಿಂದನೇ ಟೇಕ್ ಆಫ್ ಆಗುತ್ತಲ್ಲ ಚಾಪರ್. ಅದೇ ಥರ ಸುಕೋಯಿ ವಿಮಾನಗಳು, ಮಿಗ್ ವಿಮಾನಗಳು, ರಫೇಲ್ ವಿಮಾನಗಳು ಜಾಸ್ತಿ ಹತ್ತು ಕಡೆಯಿಂದ ತಗೊಳ್ಳೋದು, ಇತ್ತು ಕಡೆಯಿಂದ ತಗೊಳ್ಳೋದು ಅದು ಇರುತ್ತೆ. ಅದೇ ಥರ ಆ ವಿಮಾನ ದುರ್ಘಟನೆಗಳು, ಇದು ಸೇನೆಯ ವಿಮಾನಗಳು, ಸೇನೆಯ ಚಾಪರ್ಸು ಇವೆಲ್ಲ ಸ್ವಲ್ಪ ಕ್ರ್ಯಾಶ್ ಆಗೋದಕ್ಕೆ ಕೂಡ ಚಾನ್ಸಸ್ ಇದೆ. ಈ ವರ್ಷ ಕ್ರ್ಯಾಶ್ ಆಗೋದಕ್ಕೂ ಜಾಸ್ತಿ ಚಾನ್ಸ್ ಇದೆ. ಅದರಿಂದ ಸೇನೆಯಲ್ಲಿರ್ತಕ್ಕಂಥವ್ರು ಈ ವಿಮಾನಗಳು, ವಿಗ್ ವಿಮಾನಗಳು, ಜೆಟ್ಟು, ರಾಕೆಟ್ಸು, ಈ ಥರ ಇದು ಸುಕೋಯಿ ವಿಮಾನಗಳು, ರಫೇಲ್ ವಿಮಾನಗಳು, ಚಾಪರ್ಸ್ ಎಲ್ಲ ನಡೆಸೋರೆಲ್ಲ ಸ್ವಲ್ಪ ಹುಷಾರಾಗಿರಬೇಕು. ಸೇನೆಗೆ ಸ್ವಲ್ಪ ಅದರಿಂದ ಲಾಸಸ್ ಆಗಬಹುದು. ಯುದ್ಧಗಳು ಅಂದರೆ ಲಾಸೇ ತಾನೆ, ಅದು ಜಾಸ್ತಿನೇ ಆಗುತ್ತೆ ಅಂತ 9ನೇ ಸಂಖ್ಯೆಗೆ ಹೇಳಿದ್ದೀವಿ. ಸೊ ಅದರಿಂದ ಪ್ಲಸ್ ಪಾಯಿಂಟ್ಸು ನಾನು ಕೆಲವು ಸೆಕ್ಟರ್ಸ್ ಎಲ್ಲ ಹೇಳಿದ್ದೀನಿ. ಎಜುಕೇಷನಲ್ ಸೆಕ್ಟರ್ ಚೆನ್ನಾಗಿರುತ್ತೆ, ಇದೆಲ್ಲ ಚೆನ್ನಾಗಿರುತ್ತೆ. ಗೋಲ್ಡು ಇದರದ್ದೆಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ. ರಿಯಲ್ ಎಸ್ಟೇಟು ಚೆನ್ನಾಗಿರುತ್ತೆ. ಕನ್ಸ್ಟ್ರಕ್ಷನ್ಸ್ ಚೆನ್ನಾಗಿ ನಡೆಯುತ್ತೆ. ಇನ್ಫ್ರಾಸ್ಟ್ರಕ್ಚರು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು. ಸೊ ಆರ್ಕಿಟೆಕ್ಚರು, ಸಿವಿಲ್ ವರ್ಕ್ಸ್ಗೆಲ್ಲನೂ ಮಂಗಳ ಗ್ರಹನು ಕಾರಕತ್ವ ವಹಿಸ್ತಾನೆ. ಸೊ ಟೆಕ್ನಾಲಜಿ ಪರವಾಗಿ ಸ್ವಲ್ಪ ಪಾಸಿಟಿವ್ ವಿಷಯಗಳು ನಡೆಯುತ್ತೆ. IT ಸೆಕ್ಟರ್ಸ್ ಆಗ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು, ಇವೆಲ್ಲ ಇದೆ. ಎಲೆಕ್ಟ್ರಾನಿಕ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರೋಬೋಟಿಕ್ಸು ಇದರಲ್ಲೆಲ್ಲ ಒಂದು ಸ್ವಲ್ಪ ಪಾಸಿಟಿವ್ ವಿಷಯಗಳನ್ನ ನೋಡ್ಬೋದು. ನಾವು ಪಾಸಿಟಿವ್ ವಿಷಯಗಳನ್ನ ಆ ಸೆಕ್ಟರ್ಗಳಲ್ಲಿ ನೋಡ್ಬೋದು. ಸೊ ಆಲ್ಮೋಸ್ಟ್ 2025 9ನೇ ಸಂಖ್ಯೆ ಅನ್ನೋದು ಕಾಮನ್ ಆಗಿ ಕೆಲವು ಸೆಕ್ಟರ್ಸ್ಗೆಲ್ಲ ಪಾಸಿಟಿವ್ ವಿಷಯಗಳನ್ನ ಕೊಟ್ಟಿದ್ದರೆ, ಇನ್ಯಾವ ಸೆಕ್ಟರ್ ಬಿಟ್ಟಿದ್ದೀವಿ ನನಗೆ ಅನ್ನಿಸ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ನೂ ಕವರ್ ಮಾಡಿದ್ದೀನಿ. ಒನ್ ಬೈ ಒನ್ನೇ ಕವರ್ ಮಾಡೋಕ್ಕಾಗಲಿಲ್ಲ ಅಂದರೂ ಓವರಾಲ್ ಕವರ್ ಮಾಡ್ಕೊಂಬಂದಿದ್ದೀನಿ 1 by 1 ಅಂತ. ಓಕೆ. ಸೊ 2025 ಓವರಾಲ್ ಕೋಪವನ್ನು ಹೆಚ್ಚಿಸುತ್ತೆ. ನಾನು ಧೈರ್ಯಕ್ಕೆ ಕಾರಕ ಮಂಗಳ ಗ್ರಹ, ನಾನು ಅಂತ ಹೇಳ್ತಕ್ಕಂಥ ಸ್ವಲ್ಪ ಜಾಸ್ತಿ ಕೊಡುತ್ತೆ. ಇದು ಕೊಡೋದ್ರಿಂದ ನಾವು ತಗೊಳ್ಳೋ ಡಿಸಿಷನಿಂದ ಸ್ವಲ್ಪ ತೊಂದರೆಗಳಾಗುತ್ತೆ. ಫಿಸಿಕಲ್ ಫಿಟ್ನೆಸ್ಸು ಪ್ರತಿಯೊಬ್ಬರೂ ಮೇಂಟೈನ್ ಮಾಡಬೇಕು. ನಾನು ಅದಕ್ಕೆ ಹೇಳಿದ ಸರ್ಜರೀಸ್ ಜಾಸ್ತಿ ಆಗುತ್ತೆ ಫಿಸಿಕಲ್ ಬಾಡಿ ಅಲ್ಲಿ. ಎಸ್ಪೆಷಲಿ ಎಕ್ಸಸೈಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ತಿರ್ತಕ್ಕಂಥವ್ರು, ನೋಡೋಣ ಅನ್ನೋರು, ಅವರೆಲ್ಲ ಜಿಮ್ ಫ್ರೀಕ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ವಾಕಿಂಗ್ ಫ್ರೀಕ್ ಆಗಿಲ್ಲ ಅಂದರೂ ಪರವಾಗಿಲ್ಲ. ಓಕೆ, ರೆಗ್ಯುಲರ್ ಎಕ್ಸಸೈಸ್ ಮಾಡಿ ಆರೋಗ್ಯಗಳನ್ನ ಮೇಂಟೈನ್ ಮಾಡ್ಕೋಬೇಕು. ಇಲ್ಲಾಂದರೆ
ಫಿಸಿಕಲ್ ಬಾಡಿಗೆ ಸರ್ಜರೀಸು, ಆಪ್ರೇಷನ್ಸು, ಆರೋಗ್ಯದ ಸ್ವಲ್ಪ ತೊಂದರೆಗಳು ಇವೆಲ್ಲ ಬಂದು ರಕ್ತದ ಒತ್ತಡ ಇವೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಆರೋಗ್ಯದ ಸೆಕ್ಟ್ರಲ್ಲಿ ಜನ ಕಷ್ಟಪಡ್ತಾರೆ. ಯಾವ್ದಾದ್ರು ಎಕ್ಸಸೈಸ್ ಅದೆಲ್ಲ ಕಡಿಮೆ ಇರ್ತಕ್ಕಂಥಲ್ಲ ಪಕ್ಕ ನೀವು ನಿಮ್ಮ ಹವ್ಯಾಸಗಳನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡ್ರೆ ಮೆಡಿಕಲ್ ಸೆಕ್ಟರ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀನಿ. ಯಾಕಂದರೆ ನೀವು ಜಾಸ್ತಿ ಸರ್ಜರಿ ಅದೆಲ್ಲ ಮಾಡಿದ್ರೆ ಮೆಡಿಕಲ್ ಪ್ರಾಫಿಟ್ ಹೋಗುತ್ತಲ್ಲ ಸೆಕ್ಟರು. ಅದರಿಂದ ನೀವು ಒಂದು ಸ್ವಲ್ಪ ಆರೋಗ್ಯನ ಮೇಂಟೈನ್ ಮಾಡ್ಕೋಬೇಕು. ಅದು ಕೋಪದಿಂದ ಏನೇನು ಆರೋಗ್ಯದ ಏರ್ಪೇರಾಗ್ಬೋದು, ನಾನು ಅಂತ ಹೇಳ್ತಕ್ಕಂಥ ಅಹಂಕಾರದಿಂದ ಮಾತಾಡೋದು, ಜಗಳಗಳು ಮಾಡ್ಕೊಳ್ಳೋದು, ಇದೆಲ್ಲದೂ ಕೂಡ ಎಲ್ಲರಿಗೂ ಸಂಭವಿಸೋದಕ್ಕೆ ಜಾಸ್ತಿ ಚಾನ್ಸ್ ಇದೆ 2025. ಅದರಿಂದ ಅದನ್ನೊಂದು ಸ್ವಲ್ಪ ಸರಿಪಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆ, ಬಿಕಾಸ್ ಸೌಂಡ್ ಬಾಡಿ ಎಲ್ಲಿದೆಯೋ ಅಲ್ಲೇ ಸೌಂಡ್ ಮೈಂಡ್ ಇರೋದು ಅಲ್ವಾ. ಅದರಿಂದ ನಿಮ್ಮ ಬಾಡಿಗೆ ಕೇರ್ ತೊಗೊಳ್ಳೋದಕ್ಕೆ ಈಗ ನೀವು ಮೊದಲೆಲ್ಲ ಹೆಂಗಿದ್ರು ಗೊತ್ತಿಲ್ಲ, ವಾಕಿಂಗ್ ಎಲ್ಲ ಯಾವಾಗಲೂ ಒಂದು ಸತಿ ಮಾಡೋದು, ಈಗ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಎಕ್ಸಸೈಸ್ ಯೋಗ ಸ್ವಲ್ಪ ಕಮ್ಮಿ ಮಾಡ್ತಿದ್ರಿ, ಈಗ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೊಳ್ಳಿ. ಊಟ ತಿಂಡಿಯಲ್ಲಿ ಹೆಂಗೆಂಗೋ ಇದ್ರಿ, ಈಗ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ. ನಾನು ಕಿರಿಯರಿಂದ ಹಿಡಿದು ಹಿರಿಯರವರೆಗೂ ಹೇಳ್ತೀನಿ. ಓಕೆ, ಇದು ಮಾಡಿಕೊಂಡಾಗ ಚೆನ್ನಾಗಿರುತ್ತೆ. ಸೊ ಇದೆಲ್ಲನೂ ಮಾಡಿಕೊಂಡು ಇದ್ರ ಜೊತೆಗೆ ಕಾಮನಾಗಿ ಒಂದು ರೆಮಿಡಿ ಏನು ಅಂದರೆ, ಯಾರೇ ಆಗಲಿ 1ನೇ ತಾರೀಕಿಂದ ಹಿಡಿದು 31ನೇ ತಾರೀಕುವರೆಗೂ ಇರತಕ್ಕಂಥ ಕಿರಿಯರಿಂದ ಹಿಡಿದು ಹಿರಿಯರವರೆಗೂ ಈ ವರ್ಷ ಸಾಧ್ಯವಾದಷ್ಟು ಷಣ್ಮುಖ, ಸುಬ್ರಹ್ಮಣ್ಯ, ವೇಲ್ನ ಹಿಡ್ಕೊಂಡಿರ್ತಕ್ಕಂಥ ಮುರುಘಾ, ತಮಿಳ್ ಗಾಡ್ ಅಂತ ಹೇಳ್ಕೊಳ್ತಿರ್ತಾರೆ, ತಮಿಳ್ ಗಾಡ್ ಅಂತ ಆ ದೇವ್ರನ್ನ, ಕಾರ್ತಿಕೇಯ ಅಂತಾರೆ ಹಿಂದಿಯಲ್ಲಿ. ಆ ದೇವಸ್ಥಾನಗಳಿಗೆ ಮಂಗಳವಾರ ನಿಮ್ಮ ಕೈಯಲ್ಲಾದಷ್ಟು ಹೋಗಿ ಒಂದು ದರ್ಶನ, ಒಂದು ಪೂಜೆ, ಒಂದು ಅಭಿಷೇಕ ನೈವೇದ್ಯಕ್ಕೆ ಕೊಟ್ಟು ಬಂದ್ರಿ ಅಂದರೆ ಈ 2025 ಈ ಪ್ರಪಂಚದ ಮೇಲೆ, ನಮ್ಮ ಭಾರತ ದೇಶದ ಮೇಲೆ, ನಿಮ್ಮ ಮೇಲೆ, ನಮ್ಮ ಮೇಲೆ, ಯಾರ ಮೇಲೆ ಏನೇ ಕೆಟ್ಟದ್ದಿದ್ದರೂ ಕೂಡ ಈ ವರ್ಷದ ದೇವರು ಬಂದು 2025 9ನೇ ಸಂಖ್ಯೆ ಅಧಿಪತಿ ಸುಬ್ರಹ್ಮಣ್ಯ. ಅವ್ರನ್ನ ಪೂಜೆ ಮಾಡೋದ್ರಿಂದ ಅವ್ರ ಮಂತ್ರವನ್ನು ಓಂ ನಮೋ ಸರವಣ ಭವಾಯ ಹೇಳ್ಕೊಳ್ಳಿ. ಓಕೆ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕ್ಕಂ ಹೇಳ್ಕೊಳ್ಳಿ. ಎಲ್ಲ ಹೇಳ್ಕೊಳ್ಳುವಾಗ ನಮ್ಮ ದೇಶ ಚೆನ್ನಾಗಿದ್ದರೆ ತಾನೇ ನಾವು ಚೆನ್ನಾಗಿರೋಕ್ಕೆ, ನಮ್ಮ ಧರ್ಮ ಚೆನ್ನಾಗಿರೋಕ್ಕೆ, ನಾವು ಚೆನ್ನಾಗಿರೋಕ್ಕೆ ಸಾಧ್ಯ. ದೇಶನೇ ಫಸ್ಟ್, ನೇಷನ್ ಫಸ್ಟ್, ಆಮೇಲೆ ನಮ್ಮ ಧರ್ಮ ಫಸ್ಟ್, ಸೆಕೆಂಡ್, ಆಮೇಲೆ ನಾವು. ಅದೇ ಇಲ್ಲಾಂದರೆ ಹೇಗೆ? ಅದರಿಂದ ಇದನ್ನು ಎಲ್ಲರೂ ಹೇಳ್ಕೊಳ್ಳಿ. ನಮ್ಮಲ್ಲಿ ಹೇಳ್ದಂಗೆ ಸುಕ್ಕಕ್ಕೆ ಮಿಂಜಿನ ವೈದ್ಯನಿಲ್ಲ, ಸುಬ್ರಹ್ಮಣ್ಯನಿಗೆ ಮಿಂಜಿನ ದೈವಮಿಲ್ಲ ಅಂತ ತಮಿಳಲ್ಲಿ ಹೇಳ್ತಾರೆ. ಅಂದರೆ ಸುಕ್ಕು ಅಂದರೆ ಶುಂಠಿಗೆ ಮಿಂಚಿದ ವೈದ್ಯ ಇಲ್ವಂತೆ. ಶುಂಠಿ ಯಾರು ಉಪಯೋಗಿಸ್ತಾರೋ ಅವನ ವೈದ್ಯನ ಹತ್ರಕ್ಕೆ ಹೋಗೋದು ಕಡಿಮೆ ಆಗಿಬಿಡ್ತದೆ. ಹೋಗಬೇಕು, ಕಮ್ಮಿ ಆಗುತ್ತೆ. ಎಲ್ಲರೂ ವೈದ್ಯನ ಹತ್ರ ಆಗಾಗ ಹೋಗ್ತಾರೆ. ಅಂದರೆ ಶುಂಠಿ ತಿನ್ನೋನು ಹೋಗಲ್ಲ, ಕಮ್ಮಿ. ಅದೇ ಸುಬ್ರಹ್ಮಣ್ಯನ ಪೂಜೆ ಮಾಡಿದವನಿಗೆ ಯಾವತ್ತೂ ಕೂಡ ದೈವದ ಅನುಗ್ರಹ ಇರುತ್ತೆ, ಏನೂ ಆಗಲ್ಲ. ಅದರಿಂದ ಶುಂಠಿಗೆ ಮೀರಿದ ವೈದ್ಯನಿಲ್ಲ, ಸುಬ್ರಹ್ಮಣ್ಯನಿಗೆ ಮೀರಿದ ದೈವವಿಲ್ಲ ಅಂತ. ಅದನ್ನೇ ನಾನು ತಮಿಳಿನಲ್ಲಿ ಹೇಳಿದೆ, ಅರ್ಥ ಆಯ್ತಾ? ಅದರಿಂದ ಈ ವರ್ಷದ ದೇವರು ಬಂದು ಅವ್ರನ್ನ ಎಷ್ಟು ಪೂಜೆ ಮಾಡ್ತಿರೋ, ಆರಾಧನೆ ಮಾಡ್ತಿರೋ, ನೀವು ನಿಮ್ಮ ಮನೆಯಲ್ಲಿ ಮಕ್ಕಳು, ನಿಮ್ಮ ರಾಜ್ಯ, ನಿಮ್ಮ ನಗರ, ನಮ್ಮ ರಾಜ್ಯ, ನಮ್ಮ ಮನೆ, ನಮ್ಮ ದೇಶ, ನಮ್ಮ ಪ್ರಪಂಚ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.